ರಾಜ್ಯದಲ್ಲಿ ನಡೀತಿರುವ ಬೆಳವಣಿಗೆ ಬಗ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡ್ತಾ ಇದೆ. ಶಾಸಕರಿಗೆ 50ರಿಂದ 100 ಕೋಟಿಯಷ್ಟು ಆಫರ್ ಕೊಡ್ತಾ ಇದ್ದಾರೆ ಸೆಳೆಯೋದಕ್ಕೆ. ಕೆಲವು ಬಣಗಳು ಸೃಷ್ಟಿಯಾಗಿದೆ ಅನಿಸ್ತಿದ್ದಾರೆ. ಯಾರೋ ಬಿಜೆಪಿ ಗೊತ್ತಾಗ ಹಳೇದು ನೆನಪಿಸ್ಕೊಳ್ತಾ ಇದ್ದಾರೆ ಕಾಣುತ್ತೆ ಅಲ್ಲ. ಕುದುರೆ ವ್ಯಾಪಾರ ಜೋರಾಗಿ ನಡೀತಾ ಇದೆ ಅಂತ ಅದೇ ಅವರು ಹಳೇದು ನೆನೆಸ್ಕೋತಾ ಇದ್ದಾರೆ ಅಂತ ಕಾಣುತ್ತೆ. ನೆನಪಾಗ್ತಾ ಇದೆ ಅವರಿಗೆ 19ದಲ್ಲಿ ಆಗಿರ್ತಕ್ಕಂಥದ್ದು ಘಟನೆಗಳು ಇವಾಗ ನೆನೆಸ್ಕೋತಾ ಇದ್ದಾರೆ. ಅದರಿಂದ ಅಂತ ಮಾಡಿದ್ದು ಬೇರೆಯವ್ರ ಮುಂದೆ ಹೆಸರಿಗೆ ಹೇಳ್ತಕ್ಕಂಥದ್ದು ಮಾಡಿರ್ಬೋದು. ಅವ್ರು ಮಾಡಿರೋಂಥದ್ದು ನಿಮ್ಮದು ಹೇಳ್ತಾ ಇರ್ತಾರೆ ಹಿಂದೆ ಮಾಡಿರ್ತಕ್ಕಂಥ ಅದನ್ನೇ ನೆನಪಿಸ್ಕೊಳ್ತಾ ಇದ್ದಾರೆ, ಮೆಲಕ್ಕೆ ಹಾಕ್ತಾ ಇದ್ದಾರೆ. ಆ ಮೆಲಕ್ಕೆ ಹಾಕಿದ್ದ ಈಗ ನೋಡ್ತಾ ಇದ್ವಿ ಅಷ್ಟೇ. ಈಗ ಸಾಕಷ್ಟು ಜನ ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ ಸರ್. ಇವತ್ತು ಒಂದು ಬಣ ಹೋಗಿದೆ, ಮೊನ್ನೆ 9 ಜನ ಶಾಸಕರು ಹೋಗಿದ್ರು. ಇದು ಒಂದು ನಾಯಕತ್ವ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಏನಾದರೂ ಪುಷ್ಟಿನ ಸರ್? ನೋಡಿ, ಇದು ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಇಲ್ಲದೆ ಹೋದರೆ ಇದು ಪಕ್ಷಕ್ಕೆ ಒಂಥರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ. ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ, ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.